ವಿಗ್ರಹಗಳು. ವಿಜಯಪುರಿ ರಾಜ ಬಹಳ ಒಳ್ಳೆಯವನು. ಪ್ರಜೆಗಳನ್ನು ಚೆನ್ನಾಗಿ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾನೆ. ಅವನ ಅರಮನೆಯಲ್ಲಿ 3 ವಿಗ್ರಹಗಳಿದ್ದವು. ಬಹಳ ಹಿಂದಿನ ಕಾಲದ್ದು. ರಾಜ ಪ್ರತಿದಿನವೂ ಅವುಗಳನ್ನು ನೋಡುತ್ತಿದ್ದರೂ ಅದರ ಬಗ್ಗೆ ಚಿಂತಿಸಲಿಲ್ಲ. ಆದರೆ ಒಂದು ದಿನ ಅವುಗಳನ್ನು ಕೂಲಂಕುಷವಾಗಿ ನೋಡ್ತಾನೆ. ಆದರೂ ಏನೂ ತಿಳಿಯಲಿಲ್ಲ. ಆದರೆ ಸುಮ್ಮನಾಗಲೂ ಇಲ್ಲ. ಆಸಕ್ತಿ ಹೆಚ್ಚಾಯಿತು. ಒಂದೇ ರೀತಿಯಾದರೆ 3 ವಿಗ್ರಹಗಳು ಏಕೆ? ಒಂದೇ ಸಾಕಲ್ಲವೇ ಅಂತ ಅಂದ್ಕೊಳ್ತಾನೆ. ಹೀಗೆ ಚಿಂತಿಸುತ್ತಾ ಕುತೂಹಲ ಇನ್ನೂ ಹೆಚ್ಚಾಯಿತು. ಒಂದು ದಿನ ಆ ಸ್ಥಾನದಲ್ಲಿ ಇದರ ಪ್ರಸ್ತಾಪ ಬಂತು. ಯಾರು ಈ ವಿಗ್ರಹಗಳ ಬಗ್ಗೆ ಸರಿಯಾದ ಮಾಹಿತಿ ಕೊಡುವರೋ ಅವರನ್ನು ಪಂಡಿತರೆಂದು ಘೋಷಿಸಲಾಗುವುದು ಅಂತ ಹೇಳ್ತಾನೆ. ಅನೇಕರು ಬಂದು ಪರೀಕ್ಷೆ ಮಾಡಿದರೂ ಯಾರಿಗೂ ತಿಳಿಯಲಿಲ್ಲ. 3 ವಿಗ್ರಹಗಳು ಒಂದೇ ರೀತಿ ಇದ್ದವು. ಕೊನೆಗೆ ಒಬ್ಬ ಯುವಕ ಒಂದೊಂದು ಅಂಗುಲವನ್ನು ಬಿಡದೆ ಪರೀಕ್ಷಿಸಿದಾಗ ಒಂದು ಕಿವಿಯಲ್ಲಿ ರಂಧ್ರ ಹೊಂದಿತ್ತು. ಅದು ಹೊರಗಡೆಗೆ ಕಾಣದಂತೆ ಮೇಣವನ್ನು ಮೆತ್ತಿರ್ತಾರೆ. ಒಂದು ಸಣ್ಣದಾದ ತಂತಿಯನ್ನು ಅಲ್ಲಿಂದ ತೂರಿಸಿದಾಗ ಅದು ವಿಗ್ರಹದ ಬಾಯಿಂದ ಹೊರಗಡೆ ಬಂತು. ಈಗ 2ನೇ ವಿಗ್ರಹದಲ್ಲಿ ಅದೇ ರೀತಿ ಎಡಭಾಗದ ಕಿವಿಯಲ್ಲಿ ಸಣ್ಣದಾದ ರಂಧ್ರ ಹೊಂದಿತ್ತು. ಅದರೊಳಗೆ ತಂತಿ ತೂರಿಸಿದಾಗ ಅದು ಬಲದ ಕಿವಿಯಿಂದ ಹೊರಗೆ ಬಂತು. ಅಲ್ಲಿಯೂ ಮೇಣ ಇತ್ತು. ಈಗ 3ನೇ ವಿಗ್ರಹದಲ್ಲಿಯೂ ಕಿವಿಯಲ್ಲಿ ರಂಧ್ರ ಇರುತ್ತೆ. ಅಲ್ಲಿಂದ ತಂತಿ ಹಾಕಿದಾಗ ಹೊಕ್ಕಳಿನಿಂದ ಹೊರಗೆ ಬಂತು. ಮೊದಲನೆಯದು ಕಿವಿಯಿಂದ ಬಾಯಿಗೆ, 2ನೇದು ಕಿವಿಯಿಂದ ಕಿವಿಗೆ, 3ನೇದು ಕಿವಿಯಿಂದ ಹೊಕ್ಕಳಿಗೆ ಇತ್ತು. ಅದನ್ನು ರಾಜನಿಗೆ ಹೇಳ್ತಾನೆ. ಆಗ ರಾಜನು ಇದರಲ್ಲಿ ಶ್ರೇಷ್ಠ ಯಾವುದು ಅಂತ ಕೇಳ್ತಾನೆ. ರಾಜ, ಯುವಕನು 3ನೇದು ಶ್ರೇಷ್ಠ. ಯಾಕೆ ಅಂತಂದರೆ ಇಲ್ಲಿ 3 ವಿಗ್ರಹಗಳು 3 ಬೇರೆ ಬೇರೆಯ ವಿಷಯಗಳನ್ನು ಸೂಚಿಸುತ್ತವೆ. ಮೊದಲನೆಯದು ಯಾವುದೇ ವಿಷಯವನ್ನು ಸಾಮಾನ್ಯ ಜನರು ಕೇಳಿದ ಕೂಡಲೇ ಅದನ್ನು ಬೇರೆಯವರಿಗೆ ಹೇಳ್ತಾರೆ. 2ನೇದು ಕೇಳಿದ್ದನ್ನು ಕೂಡಲೇ ಏನೂ ಮಾಡದೆ ಬೇರೆಯವರ ಕಿವಿಗೆ ಹಾಕ್ತಾರೆ. 3ನೆಯ ವಿಷಯವನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅದನ್ನು ಯಾರಿಗೂ ಹೇಳದೆ ಹೊಟ್ಟೆಯಲ್ಲಿಟ್ಟು ಕಾಪಾಡ್ತಾರೆ ಅನ್ನುವುದನ್ನು ಸೂಚಿಸುತ್ತೆ ಅಂತ ಹೇಳ್ತಾನೆ. ಆಗ ರಾಜ ಯುವಕನನ್ನು ಗೌರವಿಸಿ ಪಂಡಿತನ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾನೆ.